ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಆಲ್ಟೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಈ ಗಾಡಿಯವ್ರದ್ದು ಓನರ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರ್ ಇದೇ ವಿಡಿಯೋದಲ್ಲೇ ಹಾಕಿರ್ತೀವಿ ವೀಕ್ಷಕರೇ, ಓಕೆನಾ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ ಏನಕ್ಕಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಯಾಕಂದರೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ಮತ್ತು ನಿಮ್ಮ ಗಾಡಿ ಓನರ್ ನಂಬರ್ ಏನು ಕೊಟ್ಟಿರ್ತಾರೋ ಆ ನಂಬರು ಮತ್ತು ನೀವು ಕೊಟ್ಟಂಥ ಮಾಹಿತಿನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ವೀಡಿಯೋಕ್ಕೆ ಆದಷ್ಟು ಒಂದು ಲೈಕ್ ಕೊಡಿ. ಇಲ್ಲಾಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲೇ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ನೋಡಿ, ಈಗ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್, ಅದು ಇವಾಗ ಒಂದು ಆಲ್ಟೋ ಕಳಿಸಿದ್ರಿ ಕಾರು, ಹ್ಞೂ ಸರ್. ಎಷ್ಟು ಸರ್ ಮಾಡಲದು? 2009 ಸರ್. ಯಾವುದು ಆಲ್ಟೋದಲ್ಲಿ LX? ಹ್ಞೂ ಸರ್, LXi. ಓಕೆ, 9 ಮಾಡಲ್ ಅಂದ್ರಲ್ಲ. ಹ್ಞೂ ಸರ್. ಓಕೆ, ಓನರ್ ಸರ್? ಇದನ್ನು ನಾವೀಗ 4ನೇದಾರಿ ಸರ್ ಓನರ್. ನಿಮ್ಮ ಹೆಸರೆಲ್ಲ ಅಲ್ಲೇ ಆಗಿದೆಯಾ 4ನೇ ಓನರು? ಹಾಂ, ಅಂದ್ರೆ ಸರ್ 2 ತಿಂಗಳಾಯ್ತು ಸರ್ ರೀಸೆಂಟ್ ನಾವು ತಗೊಂಡು. ಹಾಂ. ಹ್ಞೂ ಸರ್. ಓಕೆ, ಪೆಟ್ರೋಲ್ ಗಾಡಿ ಅಲ್ವಾ? ಹಾಂ, ಪೆಟ್ರೋಲ್ ಗಾಡಿ ಸರ್. ಓಕೆ ಸರ್, ಇದು ಎಷ್ಟು ಓಡಿದೆ ಗಾಡಿ? ಒಂದ್ರ ಮ್ಯಾಗ ಓಡಿದೆ ಸರ್. 1,00,000 ಮೇಲೆ ಓಡಿದೆಯಾ? ಹಾಂ, 1,00,000 ಮ್ಯಾಗೆ ಸ್ವಲ್ಪ ಒಂದು ಎಷ್ಟೋ ಓಡಿದೆ ಸರ್, 1,00,000 ಮ್ಯಾಗೆ ಸ್ವಲ್ಪ ಓಡಿದೆ. ಓಕೆ ಸರ್, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈ ಗಾಡೀಲಿ? ಮುಂದಲು 80% ಇದೆ ಸರ್, ಹಿಂದಲು ಒಂದು 50% ಇದೆ ಸರ್. ಓಕೆ, ಸ್ಟೆಪ್ನಿ ಇದೆಯಾ? ಹ್ಞೂ, ಸ್ಟೆಪ್ನಿ ಇದೆ, ಜಾಕ್ ಸ್ಟೆಪ್ನಿ ಇದೆ, AC ರನ್ನಿಂಗ್ ಇದೆ ಸರ್. ಪವರ್ ವಿಂಡೋ ಸರ್ 2 ಫ್ರಂಟ್. ಹಾಂ. ಸ್ಪೀಕರಿಂಗ್ ಅದಾವೆ, ಪವರ್ ಸ್ಟೇರಿಂಗ್. ಹ್ಞೂ. ಓಕೆ, ಗಾಡೀಲಿ ಏನು ಡೆಂಟು ಸ್ಕ್ರಾಚು ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ? ಇಲ್ಲ ಸರ್, ಕ್ರಾಚಸ್ ಅಂದರೆ ಏನು ಟಚಿಂಗ್ ಇಲ್ಲ ಸರ್. ಈ ಹುಡ್ರಾಗಿ ಲೈಟಾಗಿ ಹುಡ್ರೆ ಕ್ರಾಚಸ್ ಹಿಂಗೆ ಎಳ್ದಿರ್ತಲ್ಲ ಸರ್, ಹಂಗಾಗಿ ಒಂದು ಸೈಡ್ ಇದೆ. ಓಕೆ, ಅಂದರೆ ದೊಡ್ಡದಾಗಿ ಏನಿಲ್ಲ ಟಿಂಕರಿಂಗ್? ಇಲ್ಲ ಕ್ರಾಚಸ್ ಹಿಂಗೆ ಇಲ್ಲ ಸರ್, ಹಂಗೇನಿಲ್ಲ. ಹ್ಞೂ. ಓಕೆ, ಪೇಂಟ್ ಗಿಂಟ್ ಏನಾಗಿಲ್ಲ ಗಾಡಿ? ಇಲ್ಲ ಪೇಂಟಿಂಗ್ ಇಲ್ಲ ಸರ್. ಓಕೆ, ಇನ್ಸೂರೆನ್ಸು FC ಎಲ್ಲ ರನ್ನಿಂಗ್ ಇದಾವೆ ಸರ್? ಹಾಂ, ರನ್ನಿಂಗ್ ಇದೆ ಸರ್. ಇನ್ನು ಎಷ್ಟು ದಿನ ಇದಾವೆ? FC ಎಲ್ಲಿ ಮಟ್ಟ ಐತೆ? ಡಿಸೆಂಬರ್ ಮಟ್ಟ ಐತೆ ಸರ್ FC. ಬರೋ ಡಿಸೆಂಬರಾ? ಹ್ಞೂ ಸರ್. ಓಕೆ, ಇನ್ಸೂರೆನ್ಸು ಐತೆ ಈಗ ಒಳ್ಳೆ ಫ್ರೆಶ್ ಮಾಡಿಸಿದೆ ಸರ್, 1 ವರ್ಷದ್ದು. ಫ್ರೆಶ್ ಮಾಡಿಸಿದ್ರೆ ಆಲ್ರೆಡಿ? ಹ್ಞೂ, ಮಾಡಿಸಿದ್ದಾರೆ ಸರ್. ಓಕೆ, ಗಾಡಿ ಮೇಲೆ ಇನ್ನೇನು ಲೋನ್ ಏನಿಲ್ಲಲ್ಲ? ಏನಿಲ್ಲ ಸರ್, ಲೋನಿಂಗ್ ಏನಿಲ್ಲ. ಓಕೆ, ಎಲ್ಲಿ ಸರ್ ಅದು ಗಾಡಿ? ಇಲ್ಲಿ ಕೊಪ್ಪಳ ಸರ್. ಕೊಪ್ಪಳ ಸಿಟಿನಾ ಅಥವಾ ಅಕ್ಕಪಕ್ಕ ಹಳ್ಳಿನಾ? ಕೊಪ್ಪಳದ ಮಗ್ಲ ಹಳ್ಳಿ ಸರ್. ಯಾವ ಊರು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಅಲ್ಲಿ? ಕೊಪ್ಪಳದಿಂದ 15 ಕಿಲೋಮೀಟರ್ ಸರ್. ಊರ ಹೆಸರು? ಆಲಹಳ್ಳಿ ಸರ್. ಅವರಹಳ್ಳಿ? ಆಲಹಳ್ಳಿನಾ? ಹ್ಞೂ ಸರ್. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? 160 ಹಾಕಿದ್ವಿ ಸರ್ ನಾವು. 160? ಹ್ಞೂ ಸರ್. ಹಾಂ. ನೋಡಿರಿ ಸರ್, ಬಂದು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡೋಣ. ಮಾಡಿ ಸರ್, ಯಾಕಂದರೆ ಸ್ವಲ್ಪ ಜಾಸ್ತಿ ಆಯಿತು. ಹೌದು ಸರ್. ಓಕೆ ಸರ್. ಕಡಿಮೆ ಮಾಡಿದರೆ ನಿಮ್ಗೆ ಬೇಗ ಸೇಲ್ ಆಗುತ್ತೆ. ಹೇಳಿ ಸರ್. ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬೇಗ ಸೇಲ್ ಆಗುತ್ತೆ ಗಾಡಿ. ಅಲ್ಲ, ಓಕೆ ಸರ್, ಅಂದರೆ ನಾವು 160ಗೆ ನಾವು ತಗೊಂಡಿದ್ದು ಪ್ರೈಸೇ ಹಾಕಿದ್ವಿ ಸರ್. ಅಲ್ಲ, ನೀವು ಎಷ್ಟಕ್ಕೆ ಬೇಕಾದ್ರೆ ತೊಗೊಬೋದು, ಅದು ಸೆಕೆಂಡ್ರಿ. ಓಕೆ ಸರ್. ಹಾಂ, ಹೇಳಿ. ಈಗ ನಿಮ್ಮ ಕಡೆಯಿಂದ ತೊಗೊಳೋರಿಗೆ ಹ್ಞೂ ಸರ್, ಅದು ಗಾಡಿ ರೇಟು ಜಾಸ್ತಿ ಆಯಿತು ಅಂತ ನಮ್ಮ ಕಡೆಯಿಂದ ಹೇಳ್ತಿರೋದು. ಯಾಕಂದರೆ ನೀವು 160 ತೊಗೊಂಡ್ರೆ 180 ತೊಗೊಂಡ್ರೆ ಅದು ಸೆಕೆಂಡ್ರಿ. ಓಕೆ ಸರ್. ಇಲ್ಲಿ ನಮ್ಮ ಬ್ರದರ್ ಮಾತಾಡ್ತೀನಿ ನಾನು. ಹಾಂ, ಹೇಳಿ ಸರ್. ಅವ್ರು ಬಂದು ಗಾಡಿ ನೋಡಲಿ, ಹಾಂ, ನೋಡಿದ ಮೇಲೆ ಮಾತಾಡೋಣ ಸರ್, ಅದಕ್ಕೇನಿಲ್ಲ. ಹೌದು, ಯಾಕಂದರೆ ಅದು 160 ಅಂದರೆ ಸ್ವಲ್ಪ ಜಾಸ್ತಿ ಆಯಿತು. ಎಲ್ಲ ಪ್ರೈಸ್ಗೆ ಅವ್ರು ತೊಗೋಬೇಕಂತ ಏನಿಲ್ಲ ಸರ್. ಹಾಂ, ಬರಲಿ ಸರ್, ಅವ್ರು ಬಂದು ನೋಡಿ ಮಾತಾಡಲಿ ಸರ್, ಮಾತಾಡಿದ್ರೆ ಮತ್ತೆ ಮಾತಾಡೋಣ ಸರ್, ಅದಕ್ಕೇನೈತೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೆ ಸರ್.